ಹೆಣ್ಮಕ್ಳುಗಳೇ ಆಗ್ಲಿ ಹೇಳ್ರಿ ಒಂದು ಸಂತಾನ ಇಲ್ಲದೆ ಇರ್ಲಿ, ಇಲ್ಲಿ ಬಂದು ಅಷ್ಟಿ ಇದು ಮಾಡ್ಬೇಕು ಅಂತ ನವಗ್ರಹಗಳು. ಇವು ಗಣಪತಿ ನವಗ್ರಹಗಳು. ಇದೀಗ ಗಣಪತಿ ನವಗ್ರಹಗಳು ಅಂತಂದ್ರೆ ಇದನ್ನ ನವಗ್ರಹಗಳನ್ನ ಕೆ.ಎಸ್. ಕುಮಾರ್ ಅಂತ ಹೇಳಿ ಇದಾರೆ, ಈ ದೇವಸ್ಥಾನದ ಒಡೆಯವರು. ಇಲ್ಲಿ ನಮಗೆ ಸಪೋರ್ಟ್ ಮಾಡಿದಂತ ಮಹಾನ್ ಭಾವ್ರವ್ರು ಯಾರು, ಅವ್ರನ್ನ ನಾವು ನೆನ್ಕೋಬೇಕಾದದ್ದು ನಾವೀಗ. ಕೆ.ಎಸ್. ಕುಮಾರ್ ಸಾರ್ನಿಂದ ಇವೆಲ್ಲ ಆಯ್ತು. ಇವೆಲ್ಲ ಆದ್ಮೇಲೆ ನೋಡಿ, ಇದು ಪುಣ್ಯಕ್ಷೇತ್ರ ಆಗ್ಬೇಕಾದ್ರೆ, ಪುಣ್ಯಕ್ಷೇತ್ರ ಕಾಣ್ಬೇಕಾಗಿದ್ರೆ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರು. ಹೌದು, ಯಾರು? ಕೆ.ಎಸ್. ಕುಮಾರ್ ಸಾರ್ ಅಂತೇಳಿ ಆರ್.ಕೆ. ಕಾಂಪ್ಲೆಕ್ಸ್ ಮಾಲೀಕರು ನಮ್ಗೆ ಸಪೋರ್ಟ್ ಮಾಡಿದ್ರು. ಹೌದೌದು, ಸಪೋರ್ಟ್ ಮಾಡ್ತಾನೆ ಹಲ್ಗೋಡ್ ಮನೆ 3 ನದಿ ಸೇರಿ ಹೋಗೋದು ನೀರಿಲ್ಲಿ. 3 ನದಿ ಸೇರಿ ಇಲ್ಲಿ ಗೌಗನ್ಯರು ದಿಬ್ಗನ್ನರು ವಾಸ ಮಾಡಿದ ಜಾಗ. ಇದೀಗ ಗೌಗನ್ಯರು ದಿಬ್ಗನ್ನರು ವಾಸ ಮಾಡಿ ಇಲ್ಲಿ ಬೇಕಾದಂತ ಪ್ರಯೋಗಗಳಾಗದೆ. ಇಲ್ಲಿ ತಡೆ ಹೊಡೆದ್ರೆ ಕೈ ಕಾಲು ಸೊತ್ತೈರು ನೇರ ಆಗೋಗ್ತವೆ. 3 ಸತಿ 4 ಸತಿ ಹೊಡಿಬೇಕು. ಈ ಗಂಗೆ ಒಳಗೆ ಯಾವ ರೀತಿ ಹರಿತದೋ ಅದೇ ರೀತಿ ಹರಿಯುತ್ತೆ. ಏನು ನಮ್ಮ ಕರ್ಮಾನು. ಹೌದು ಹೇಳಿ. ಇಲ್ಲಿ ಮಾಡ್ಬೇಕು, ಗಂಗೆಗೆ ಅರ್ಪಿತ ಮಾಡಿ. ಸ್ವಾಮಿ, ಈ ಕಡೆಯಿಂದ ಬರ್ತಲ್ಲ, ಇದು ಈ ಕಡೆಯಿಂದ ಬರೋದು ಯಾವ್ದು? ಇದು ಯಾವ ನಿಧಿ ಇದು? ಇದು ಯಾವ್ದಪ್ಪ, ಈಗ ಬಳ್ಳಾಪುರ, ದೊಡ್ಡಬಳ್ಳಾಪುರ ಅಲ್ಲಿಂದ ಬರ್ತದೆ. ಅಲ್ಲಿಂದ ಬಂದು ಬೆಂಗಳೂರು ನೀರು, ಬೆಂಗಳೂರಿಗೆ ಬಂದು ಬರುತ್ತೆ ಸರ್. ಇಲ್ಲಿಗೆ ಆ ಕಡೆಯಿಂದ ಬರೋ ಒಳ್ಳೆ ಅದು ಇದೆ. 3 ಭಾಗ ಆಗಿದೆ ನೋಡಿ. 1, 2, 3 ಭಾಗ ಆಗದಿದ್ದೀಗ. ಅದರಲ್ಲಿ ಯಾರು ಜ್ಞಾನಿಗೆ ತೆಗಿರ್ಲಿ, ಅಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ. ಪವಿತ್ರವಾದಂತ ಜಾಗ. ಶನಿ ಮಹಾತ್ಮನ ರಥ ಇಳಿದಿರೋದು ಆ ಜಾಗದಲ್ಲಿ. ಅಲ್ಲಿ ಒಳ್ಳೆತೆ ಇಳಿದು ಒಂದು ಒಳೆ 3 ಭಾಗ ಆಯ್ತು. ಒಂದೇ ಒಳೆ 3 ಭಾಗ ಆಗೋಗ್ಬಿಡ್ತಿದೀಗ. ಇದಕ್ಕೆ ಹೆಸರು ಮೂಚಿದ್ರು ಅಂತ. ಇದಕ್ಕೆ ಮೂಚಿದ್ರು ಅಂತ. ಒಟ್ಟಲ್ಲಿ ಒಳ್ಳೆ ಪುಣ್ಯ ಸ್ಥಳ ಇದು. ಪುಣ್ಯ ಸ್ಥಳ. ಇದನ್ನ ನಾವು ಬಳಸ್ಕೋಬೇಕು. ಬಳಸ್ಕೊಂಡು ಏನ್ ಮಾಡ್ಬೇಕು ಅಂತಂದಿಲ್ಲ, ಮಾಡ್ಬೇಕು, ಪ್ರಸಾರ ಮಾಡ್ಬೇಕು ಅಂತಾರೆ. ಅವೆಲ್ಲ ಒಟ್ಟಿಗೆ ಸುಳ್ಳು. ದೇವ್ರನ್ನ ಮಾಡಿದ್ರೆ ನೆಮ್ಮದಿ, ಎಲ್ಲವೂ ಒಳ್ಳೇದಾಗುತ್ತೆ. ಹೌದೌದು. ಭೂಮಿ ನ್ಯಾಯ ಇರ್ಲಿ, ಮತ್ತೆ ಅಣ್ಣ ತಮ್ಮಂದಿರ ನ್ಯಾಯ ಇರ್ಲಿ. ಸ್ವಾಮಿ, ನಾನು ಏನ್ ಹೇಳಿಕ್ ಇಷ್ಟ ಅಲ್ಲಿಂದ್ಕೊಳ್ಳಿ, ಈ ಒಳ್ಳೆ ಜಾಗದಲ್ಲಿ ಇಂಥ ಪ್ರಸಿದ್ಧವಾದ ದೇವಸ್ಥಾನ ಇದೆ. ವೀಕ್ಷಕರೇ ನೋಡಿ, ತುಂಬಾ ಒಳ್ಳೆ ದೇವಸ್ಥಾನ. ಇಲ್ಲಿ ಬಂದು ಭಕ್ತಾದಿಗಳು ಬಂದ್ರೆ ಇಲ್ಲಿ ನೋಡಿ 3 ನದಿ ನೀರಲ್ಲಿ ಸೇರಿ ಹೋಗ್ತದೆ. ಇಲ್ಲಿ ಅರ್ಥ ಪವಿತ್ರವಾದ ಜಾಗ ಇದು. ಇಲ್ಲಿ ಬಂದು ಯಾರೇ ಆಗ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡಿ ಅವರು ಹೇಳಿದ್ನ ಕೆಲಸ ಮಾಡಿದ್ರೆ ನೀವು ಖಂಡಿತವಾಗ್ಲೂ ನಿಮ್ಮ ಕಷ್ಟ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಸ್ವಾಮಿ, 4 ಮಾತು ಮಾತಾಡಿ. ಇದ್ರ ಪರಿಹಾರ ಆಗ್ಲಿಲ್ಲ ಅಂತಂದ್ರೆ ದೇವ್ರ ಪ್ರಶ್ನೆ ಮಾಡಿದ್ರೆ ಅದು ಬಚಾವಾಗುತ್ತೆ. ದೇವಸ್ಥಾನ ಪ್ರಶ್ನೆ ಮಾಡ್ಬೇಕು, ನಾವಿಂತ ಕಟ್ಟಿದ್ದೀನಿಗೋ, ನಮ್ಗೆ ಯಾಕೆ ಪರಿಹಾರ ಆಗ್ಲಿಲ್ಲ. ಸ್ವಾಮಿ ನಿಮ್ಗೆ ನಿಮ್ ಮೇಲೆ ಕೃಪೆ ಆಗ್ತಾರ ಸ್ವಾಮಿ? 3 ಗಂಟೆ ಮೇಲೆ 3 ಗಂಟೆ ಆಗುತ್ತೆ ನನ್ನ ಮೇಲೆ ಇದಾಗುತ್ತೆ. ನಾವೇನು ಗೊತ್ತಿಲ್ಲ ಸ್ವಾಮಿ. ನಮ್ಗೆ ಯಾವ ಸ್ವಾಮಿ? ಶನಿವಾರ. ಮತ್ತೆ ನಮ್ಮೂರ್ ತಾವು ಸೋಮವಾರ. ಅಲ್ಲಿ ದೊಡ್ಡಗೊಡ್ಡಿ ಅಂತಿದೆ. ಅಲ್ಲಿ ಸೋಮವಾರ, ಇಲ್ಲಿ ಶನಿವಾರ. ಯಾಕೆ ಹಿಂಗ್ ಮಾಡುದು ಅಂದ್ರೆ ಜನ ಜಾಸ್ತಿ ಆಗಿ ಜನನ ತಡಿಕಾಗದೆ ಹೋಗುತ್ತೆ. 2 ದೇವಸ್ಥಾನ ಮಾಡಿದೀವಿ ನಾವು. ಹೌದಾ? 2 ದೇವಸ್ಥಾನ ಮಾಡಿ ಈಗ ಜನ ಕಮ್ಮಿ ಇದಾರೆ. ಎಲ್ಲ ಕೊಯ್ಲ್ಗಾಲ, ಹೊಲ ಕೊಯ್ಲ್ಗಾಲ, ಕೆಲಸಗಾಲ ಈಗ ಕಮ್ಮಿ ಇದಾರೆ. ಇವಾಗ ಇಂಥದ್ದಾಗಿ ನೋಡಿ, ಅಲ್ಲಿ ಶನಿ ಮಹಾತ್ಮನ ರಥ ಹೋಗಿದೆ, ಅಜ್ಜೆ ಇದೆ, ಹುಲಿ ಅಜ್ಜೆ ಇದೆ, ಎಲ್ಲ ಇದೆ. ವೀಕ್ಷಕರೇ ನೋಡಿ, ಇಲ್ಲಿರೋ ಒಂದು ಅರ್ಚಕರು ಹೇಳುವಂತ ವಿಷಯ ಇದು ಏನಂದ್ರೆ, ಇಲ್ಲಿ ಒಳ್ಳೆ ಒಂದು ಕಾರ್ಯಸಿದ್ಧಿಯಾಗಿದೆ, ಚೆನ್ನಾಗಿದೆ. ಇಂಥ ಒಳ್ಳೆಯ ಪಕ್ಕದಲ್ಲಿ ದೇವಸ್ಥಾನ ಚೆನ್ನಾಗಿದೆ. ಇಲ್ಲಿನ ಲೊಕೇಶನ್ಸ್ ಎಲ್ಲ ನಾನು ಎಲ್ಲ ಪ್ರತಿಯೊಂದು ಮೆನ್ಷನ್ ಮಾಡಿರ್ತೀನಿ. ಇವ್ರ ಕಾಂಟ್ಯಾಕ್ಟ್ ನಂಬರಲ್ಲಿ ಹಾಕಿರ್ತೀನಿ. ದಯವಿಟ್ಟು ಬಂದು ನಿಮ್ಮ ಕಷ್ಟಗಳು ಏನೇನಿದಾವೆ ಎಲ್ಲ ಪರಿಹಾರ ಮಾಡ್ಕೊಂಡು ಕೇಳಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಪಾರ್ಟಲ್ಲಿ ಅವ್ರಿಗೆ ದೇವರು ಯಾವ ಥರ ಮೈ ತುಂಬ್ತಾರೆ ಅಂತ ನಿಮಗೆ ಸೆಕೆಂಡ್ ಪಾರ್ಟ್ ತೋರಿಸ್ತೀನಿ. ಓಕೆ, ಬಾಯ್.